ಮನೆಗೆ ಈ ಜೀವಿಗಳ ಆಗಮನವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಸಂಪತ್ತು ಗಳಿಸುವ ಲಕ್ಷಣಗಳಿವೆ. ಶಕುನ ಶಾಸ್ತ್ರದಲ್ಲಿ ಮರಗಳು, ಸಸ್ಯಗಳಿಂದ ಹಿಡಿದು ಪ್ರಾಣಿಗಳವರೆಗೆ ವಿಶೇಷ ಪ್ರಾಮುಖ್ಯತೆಯನ್ನು ಪರಿಗಣಿಸಲಾಗಿದೆ. ಇದರ ಪ್ರಕಾರ ಪ್ರತಿಯೊಂದು ಜೀವಿಯು ಏನನ್ನಾದರೂ ಅಥವಾ ಇನ್ನೊಂದನ್ನು ಸೂಚಿಸುತ್ತದೆ. ಕೆಲವರ ನೋಟವು ತುಂಬ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ, ಆದರೆ ಕೆಲವರು ಅಶುಭ ಫಲಿತಾಂಶಗಳನ್ನು ನೀಡುತ್ತಾರೆ. ಮನೆಯಲ್ಲಿ ಕೆಲವು ಜೀವಿಗಳನ್ನು ನೋಡುವುದು ತುಂಬ ಒಳ್ಳೆಯದು ಎಂದು ಪರಿಗಣಿಸಲಾಗಿದೆ. ಇದು ಮನೆಯಲ್ಲಿ ವಾಸಿಸುವ ಜನರಿಗೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ ಎಂದು ನಂಬಲಾಗಿದೆ. ಮನೆಯಲ್ಲಿ ಯಾವ ಜೀವಿಗಳನ್ನು ನೋಡಿದಾಗ ಶುಭವೆಂದು ಪರಿಗಣಿಸಲಾಗುತ್ತದೆ ಎಂದು ತಿಳಿಯೋಣ. 1. ಶಕುನ ಶಾಸ್ತ್ರದಲ್ಲಿ ಮನೆಯಲ್ಲಿ 3 ಹಲ್ಲಿಗಳನ್ನು ಒಟ್ಟಿಗೆ ನೋಡುವುದು ಒಳ್ಳೆಯದು ಎಂದು ಪರಿಗಣಿಸಲಾಗುತ್ತದೆ. ಹಲ್ಲಿಗಳ ನೋಟವು ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಮತ್ತು ಮನೆಯ ಸದಸ್ಯರಿಗೆ ಪ್ರಗತಿಯನ್ನು ತರುತ್ತದೆ. ಹಲ್ಲಿಯು ಗೋಡೆಗೆ ಅಂಟಿಕೊಂಡರೆ ಶೀಘ್ರದಲ್ಲೇ ಒಳ್ಳೆಯ ಸುದ್ದಿಯನ್ನು ಸ್ವೀಕರಿಸಲಾಗುವುದು ಎಂದರ್ಥ. ನೆಲದ ಮೇಲೆ ತೆವಳುವ ಹಲ್ಲಿ ಆರ್ಥಿಕ ಲಾಭವನ್ನು ಸೂಚಿಸುತ್ತದೆ. 2. ಶಕುನ ಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಗಿಳಿ ಇರುವುದು ಕೂಡ ತುಂಬ ಶುಭ. ಗಿಳಿಯನ್ನು ಕುಬೇರ ದೇವನಿಗೆ ಸಂಬಂಧಿಸಿದೆ ಎಂದು ಪರಿಗಣಿಸಲಾಗಿದೆ. ಮನೆಗೆ ಗಿಳಿ ಬಂದರೆ ಮನೆಯಲ್ಲಿ ಸುಖ, ಸಮೃದ್ಧಿ. ಗಿಳಿ ತನ್ನೊಂದಿಗೆ ಒಳ್ಳೆಯ ಸುದ್ದಿಯನ್ನು ತರುತ್ತದೆ. 3. ಜಾತಕದ ಪ್ರಕಾರ ಮನೆಯಲ್ಲಿ ಕಪ್ಪು ಇರುವೆಗಳು ಇದ್ದಕ್ಕಿದ್ದಂತೆ ಕಾಣಿಸಿಕೊಳ್ಳಲು ಪ್ರಾರಂಭಿಸಿದರೆ ನಿಮ್ಮ ತೊಂದರೆಗೀಡಾದ ದಿನಗಳು ಕೊನೆಗೊಳ್ಳಲಿವೆ ಎಂದು ಅರ್ಥ ಮಾಡಿಕೊಳ್ಳಿ. ಕಪ್ಪು ಇರುವೆಗಳ ದೃಷ್ಟಿ ಉತ್ತಮ ದಿನಗಳ ಆರಂಭವೆಂದು ಪರಿಗಣಿಸಲಾಗಿದೆ. ಕಪ್ಪು ಇರುವೆಗಳು ಲಕ್ಷ್ಮೀದೇವಿಯ ರೂಪ. ಅವರ ನೋಟವು ಹಣಕಾಸಿನ ತೊಂದರೆಗಳನ್ನು ತೆಗೆದುಹಾಕುವುದನ್ನು ಸೂಚಿಸುತ್ತದೆ. ಕಪ್ಪು ಇರುವೆಗಳು ಮನೆಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತವೆ. 4. ನಿಮ್ಮ ಮನೆಗೆ ಚಿಟ್ಟೆ ಹಾರಿ ಬಂದರೆ ಅದು ಒಳ್ಳೆಯ ಸುದ್ದಿಯನ್ನು ತರುತ್ತದೆ. ಚಿಟ್ಟೆಯ ರೆಕ್ಕೆಗಳು ಬಣ್ಣದಲ್ಲಿದ್ದರೆ ಪ್ರೇಮ ಜೀವನಕ್ಕೆ ಸಂಬಂಧಿಸಿದ ಕೆಲವು ಒಳ್ಳೆಯ ಸುದ್ದಿಗಳನ್ನು ಸ್ವೀಕರಿಸಲಾಗುವುದು ಎಂದು ನಂಬಲಾಗಿದೆ. ಕಪ್ಪು ಚಿಟ್ಟೆಯ ನೋಟವು ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ನೀವು ಕೆಲವು ಒಳ್ಳೆಯ ಸುದ್ದಿಗಳನ್ನು ಪಡೆಯಲಿದ್ದೀರಿ ಎಂದರ್ಥ. 5. ಮನೆಯ ಅಂಗಳದಲ್ಲಿ ಪಕ್ಷಿಯನ್ನು ನೋಡುವುದು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಪಕ್ಷಿಗಳು ಅವರೊಂದಿಗೆ ಸಂತೋಷವನ್ನು ತರುತ್ತವೆ ಎಂದು ಹೇಳಲಾಗುತ್ತದೆ. ಪಕ್ಷಿಗಳನ್ನು ಶಾಂತಿ, ಸಾಮರಸ್ಯ ಮತ್ತು ಸಮೃದ್ಧಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಹಕ್ಕಿಗಳು ಮುಂಜಾನೆ ನಿಮ್ಮ ಟೆರೇಸ್ ಅಥವಾ ಬಾಲ್ಕನಿಗೆ ಬಂದು ಚಿಲಿಪಿಲಿಯನ್ನು ಪ್ರಾರಂಭಿಸಿದರೆ ಅದು ಇಡೀ ದಿನವನ್ನು ಉತ್ತಮಗೊಳಿಸುತ್ತದೆ. ನೀವು ಶೀಘ್ರದಲ್ಲೇ ಮಂಗಳಕರ ಅವಕಾಶವನ್ನು ಪಡೆಯಲಿದ್ದೀರಿ ಎಂದು ಇದು ಸೂಚಿಸುತ್ತದೆ. 6. 2 ತಲೆಯ ಹಾವು ಲಕ್ಷ್ಮೀದೇವಿಯ ವಾಹಕ ಎಂದು ಪರಿಗಣಿಸಲಾಗಿದೆ. 2 ತಲೆಯ ಹಾವುಗಳು ಅಪರೂಪಕ್ಕೆ ಕಾಣಿಸಿಕೊಳ್ಳುತ್ತವೆ. ಅಂತಹ ಪರಿಸ್ಥಿತಿಯಲ್ಲಿ ಅದು ಮನೆಗೆ ಆಗಮನವು ತುಂಬ ಶುಭ ಸಂಕೇತವಾಗಿದೆ. 2 ತಲೆಯ ಹಾವು ಯಾರಿಗೂ ಕಚ್ಚುವುದಿಲ್ಲ ಎಂಬ ನಂಬಿಕೆ ಇದೆ. ಅದು ಯಾವ ಮನೆಗೆ ಪ್ರವೇಶಿಸಿದರೂ ಸಂಪತ್ತಿನ ಕೊರತೆ ಇರುವುದಿಲ್ಲ. 7. ನೀಲಕಂಠನನ್ನು ಶ್ರೀರಾಮನ ಸಂದೇಶವಾಹಕ ಎಂದು ಪರಿಗಣಿಸಲಾಗಿದೆ. ದಸರಾ ದಿನದಂದು ನೀಲಕಂಠ ಪಕ್ಷಿಯು ಮನೆಗೆ ಬಂದರೆ ಅದು ನಮ್ಮ ಮನೆಯ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತದೆ ಎಂದು ನಂಬಲಾಗಿದೆ. ನೀಲಕಂಠನು ಭಗವಾನ್ ಶ್ರೀರಾಮನ ಸಂದೇಶವನ್ನು ತರುತ್ತಾನೆ ಮತ್ತು ಮನೆಯ ಎಲ್ಲ ತೊಂದರೆಗಳು ದೂರವಾಗಲಿವೆ ಎಂದು ತೋರಿಸುತ್ತಾನೆ. 8. ಗೋವಿನಲ್ಲಿ 33 ಕೋಟಿ ದೇವತೆಗಳು ನೆಲೆಸಿದ್ದಾರೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ಮನೆಯ ಹೊರಗೆ ಹಸು ಹಠಾತ್ತನೆ ಕಾಣಿಸಿಕೊಂಡರೆ ಅದನ್ನು ದೇವರ ಆಶೀರ್ವಾದ ಎಂದು ಪರಿಗಣಿಸಲಾಗುತ್ತದೆ. ಹಸುವಿಗೆ ನಿಯಮಿತವಾಗಿ ರೊಟ್ಟಿಯನ್ನು ತಿನ್ನಿಸುವುದರಿಂದ
ಖಂಡಿತವಾಗಿಯೂ ಮಂಗಳಕರವಾದ ಪ್ರಯೋಜನಗಳನ್ನು ತರುತ್ತದೆ. 9. ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಕಪ್ಪೆಗಳ ಆಗಮನವಾಗುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಕಪ್ಪೆ ನಿಮ್ಮ ಮನೆಗೆ ಬಂದರೆ ನಿಮ್ಮ ಮನೆಯಲ್ಲಿ ಹಣದ ಮಳೆಯಾಗಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಸ್ನೇಹಿತರೆ, ಮನೆಗೆ ಈ ಜೀವಿಗಳ ಆಗಮನವನ್ನು ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಅವುಗಳನ್ನು ಮನೆಯಿಂದ ಓಡಿಸುವ ಬದಲು ಅವರನ್ನು ಸ್ವಾಗತಿಸಬೇಕು. ಇದರಿಂದ ಮನೆಯಲ್ಲಿ ಹಣದ ಕೊರತೆ ಇರುವುದಿಲ್ಲ ಮತ್ತು ಸುಖ ಸಮೃದ್ಧಿ ನೆಲೆಸಿರುತ್ತದೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.